ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪ ಅಂತಂದರೆ ಟೊಮೆಟೊ ರಸ ಮಾಡ್ತಾಯಿದ್ದೀನಿ. ಸೊ ಇವತ್ತು ನನ್ನ ಕೈಲಿ ಆಗ್ತಿರ್ಲಿಲ್ಲ, ಸ್ಟಮಕ್ ಪೇಯ್ನ್ ಇರೋದ್ರಿಂದ ಟೊಮೆಟೊ ರಸ ಮಾಡು ಟೊಮೆಟೊ ರಸ ಮಾಡು ಅಂತ ನನ್ನ ಗಂಡ ಅಂದ. ಸೊ ಟೊಮೆಟೊ ರಸ ಮಾಡ್ತಾಯಿದ್ದೀನಿ, ನೋಡೋಣ ಬನ್ನಿ ಮಾಡ್ತೀನಿ ಅಂತ. ಸೊ ಪ್ಲೀಸ್ ಯಾರ್ಯಾರು ಹಾಗೆ ನೋಡ್ತಾ ಇದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಆ್ಯಂಡ್ ಲೈಕ್ಸು ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್, ಮರಿದಿರಂಗೆ. ನೋಡಿ, ಈ ಟೊಮೆಟೊ ಈಚಿಕ್ಬೇಕು, ಕೈಯಲ್ಲೇ ಈಚಿಕ್ಬೇಕು ಟೊಮೆಟೊನ. ಒಂದು 4 ಟೊಮೆಟೊ ಈಚ್ಕಿದ್ದೀನಿ ನನ್ನ ಕೈಯಲ್ಲೇ. ಹುಳಿ ಟೊಮೆಟೊನ ಈಚಿಕ್ಕೊಂಡು ಹಿಂಗೆ ಇಟ್ಕೊಂಡಿರ್ಬೇಕು ಫ್ರೆಂಡ್ಸ್. ಹಿಂಗೆ ಇಟ್ಕೊಂಡ್ಮೇಲೆ ಸೈಡಲ್ಲಿ ಇದು ಹುಣ್ಸೆಹಣ್ಣು ರಸ ಇದು ಮಾಡ್ಕೊಂಡಿರ್ಬೇಕು. ಮತ್ತು ಇದಕ್ಕೆ ನಾನು ಏನೇನು ಹಾಕ್ತಿದ್ದೀನಿ ಅಂದರೆ, ಏನಕ್ಕೆ ಇದನ್ನು ಇದು ಮಾಡ್ಕೊಂಡಿದ್ದೀನಿ ಅಂದರೆ, ಖಾರಕ್ಕೆ ಒಂದು ಸ್ವಲ್ಪ ಜೀರಿಗೆ, ಒಂದು 5-6 ಬೆಳ್ಳುಳ್ಳಿ ಮತ್ತು ಒಂದು 5-6 ಮೆಣಸು ಫ್ರೆಂಡ್ಸ್. ಮೆಣಸು ಇದು 3 ಕುಟ್ಟಿದ್ರೆ ಚೆನ್ನಾಗಿ ಬರುತ್ತೆ. ರುಬ್ಬ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಟೇಸ್ಟ್ ಇರೋಲ್ಲ. ಸೊ ಕುಟ್ಟಿ ಹಾಕಿದ್ದೀನಿ ನಾನು. ಸೊ ಇದಕ್ಕೆ ಬನ್ನಿ ಫ್ರೆಂಡ್ಸ್, ಇದು ಮಾಡ್ಕೊಳ್ಳೋಣ. ನೋಡಿ, ಈ ಟೊಮೆಟೊ ರಸನ ತೋರಿಸ್ತೀನಿ. ಈ ಟೊಮೆಟೊ ರಸನ ಹಾಕೊಳ್ಳಿ. ಹಾಕೊಂಡ್ಮೇಲೆ ಈ ಹುಣ್ಸೆಹಣ್ಣು ರಸನ ಹಾಕೋಬೇಕು. ಅದಕ್ಕೆ ಹುಣ್ಸೆಹಣ್ಣೆಲ್ಲ ಸೈಡ್ಗೆ ಇಟ್ಬಿಟ್ಟು ಇಲ್ಲಿ ತೋರಿಸ್ತೀನಿ. ಹಿಂಗೆಲ್ಲ ಸಿಪ್ಪೆ ತೆಗ್ದ್ಬಿಟ್ಟು ಜಸ್ಟ್ ಹಿಂಗೆ ಹಾಕ್ಬಿಡಿ. ಬೇಕು ಅನ್ನೋರು ಹಾಕೋಬೋದು, ಈ ಥರ ಚೂರು. ಇವಾಗ ಈ ಹುಣ್ಸೆಹಣ್ಣು ರಸನ ಹಾಕ್ತಿದ್ದೀನಿ. ನೋಡಿ, ಹಾಕಿದ್ದೀನಿ. ನೆಕ್ಸ್ಟು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಮೆಣಸು ಹಾಕಿದ್ದೀನಲ್ವ. ಸೊ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಖಾರ ಇರಲಿ ಅಂತ, ಜಾಸ್ತಿ ಖಾರ ಇರಲಿ ಅಂತ ಇದನ್ನು ಹಾಕ್ತಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಅರಿಶಿನ ಹಾಕಬೇಕು. ನೋಡಿ, ಅರಿಶಿನ ಹಾಕಬೇಕು. ನೋಡಿ, ಹಾಕಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್, ತೋರಿಸ್ತೀನಿ. ಕಡಾಯಿ ಇಟ್ಕೊಂಡಿದ್ದೀನಿ, ಅದು ಆನ್ ಮಾಡ್ಕೊಳ್ಳೋಣ. ಆನ್ ಮಾಡ್ಕೊಂಡಿದ್ದ ತಕ್ಷಣ ಇದನ್ನು ಹಾಕಬೇಕು ಫ್ರೆಂಡ್ಸ್. ಏನು ಮಿಕ್ಸ್ ಮಾಡಿರ್ತೀವಲ್ಲ ಅದನ್ನು ಹಾಕೋಬೇಕು. ಸೊ ಇದು ಕುದಿಬೇಕು ಫ್ರೆಂಡ್ಸ್, ಚೆನ್ನಾಗಿ ಕುದಿಬೇಕು. ಇದು ಹಾಕಿರ್ತೀವಲ್ಲ ಚೆನ್ನಾಗಿ ಕುದಿಬೇಕು. ಆಮೇಲೆ ಇದನ್ನು ಹಾಕಬೇಕು. ಚೆನ್ನಾಗಿ ಕುದೀಲಿ. ಕಮ್ ಬ್ಯಾಕ್. ನೋಡಿ, ಕುದೀತಾ ಇದೆ, ಚೆನ್ನಾಗಿ ಕುದೀತಾ ಇದೆ. ನೋಡಿ, ಈ ದೊಡ್ಡ ಟೊಮೆಟೊ ಇದೆಯಲ್ಲ ಫ್ರೆಂಡ್ಸ್, ಇದೆಲ್ಲ ಅದು ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನನಗೆ ಬೇಕಿತ್ತು, ಅದಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ, ನೆಕ್ಸ್ಟು ಸಾಲ್ಟ್ ಹಾಕೋಣ. ರುಚಿಗೆ ತಕ್ಕಷ್ಟು ಸಾಲ್ಟ್ ನೋಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ನೋಡಿ, ಇದು ಚೆನ್ನಾಗಿ ಕುದಿಬೇಕು ಸಾಲ್ಟ್ ಜೊತೆಗೆ. ನೆಕ್ಸ್ಟು ನಾವು ಜಜ್ಜಿರ್ತೀವಲ್ಲ ಆ ಪುಡಿನ ಹಾಕೋಬೇಕು.
ಈ ರೆಸಿಪಿನ ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ಇದು ತುಂಬ ಅತಿ ಬೇಗ ಮಾಡ್ಕೋಬೋದು ಇದನ್ನು, ಈ ರೆಸಿಪಿನ. ತುಂಬ ಬೇಗ ಅರ್ಜೆಂಟಾಗಿ ನಮಗೆಲ್ಲರ ಡ್ಯೂಟಿ ಇದ್ದರೆ ಏನಾರ ಕೆಲ್ಸಗಳಿದ್ರೆ ತುಂಬ ಬೇಗ ಮಾಡ್ಕೋಬೋದು. ಇದು ಟೇಸ್ಟು ಸಖತ್ತಾಗಿರುತ್ತೆ. ಹುಣ್ಸೆಹಣ್ಣು ಹಾಕೋದಿದ್ರೆ ಹಾಕಿ ಫ್ರೆಂಡ್ಸ್, ಯಾಕಂದರೆ ಹುಣ್ಸೆಹಣ್ಣು ಜಾಸ್ತಿ ಟೇಸ್ಟ್ ಕೊಡುತ್ತೆ ಹುಳಿ ಇರೋದ್ರಿಂದ. ಇಲ್ಲ ನಮ್ಮ ಮನೇಲಿ ಹುಣ್ಸೆಹಣ್ಣಿಲ್ಲ, ಹುಳಿ ಟೊಮೆಟೊನೋ ಇದೆ, ಅದನ್ನೇ ಹಾಕ್ತೀನಿ ಸಾಕು ನಮಗೆ ಹುಳಿ ಅಂತ ಹೇಳೋರು ಹುಳಿ ಟೊಮೆಟೊ ಹಾಕೋಬೋದು. ನಮಗೆ ಹುಣ್ಸೆಹಣ್ಣು ಬೇಕು ಅಂತ ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೀನಿ. ಸೊ ನನ್ನ ಚಾನಲ್ನ ಯಾರ್ಯಾರು ನೋಡ್ತಿದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕುದಿತಾ ಇದೆ. ಆಹಾ, ಘಮ ಘಮ ಅಂತ ವಾಸನೆ ಹೊಡಿತೈತೆ ಫ್ರೆಂಡ್ಸ್. ಆಹಾ, ನೋಡಿ ಚೆನ್ನಾಗಿ ಕುದಿಬೇಕಿದು. ನೋಡಿ ಇವತ್ತಿನ ಬ್ಲಾಗ್ ಇಷ್ಟೇ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಸೊ ಈ ರೆಸಿಪಿನ ನೀವು ಖಂಡಿತವಾಗ್ಲೂ ಮನೆಯಲ್ಲಿ ಮಾಡಿಕೊಂಡು ತಿಂದುಬಿಟ್ಟು ನನಗೆ ಹೇಳಿ ಚೆನ್ನಾಗಿದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಯಾರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ನನ್ನ ಚಾನಲ್ನ. ಇನ್ಯಾವ ಥರ ಮಾಡಬೇಕು ನಾನು ಚೆನ್ನಾಗಿ ಅಂತ ಹೇಳಿ ಆ ರೀತಿ ಮಾಡ್ತೀನಿ ನಾನು. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್ಸು ಶೇರು ಕಮೆಂಟ್ ಮಾಡಿ ಫ್ರೆಂಡ್ಸ್, ಮರಿಬೇಡಿ. ಬಾಯ್. ಇಷ್ಟೇ ಫ್ರೆಂಡ್ಸ್, ಇದು ಗ್ಯಾಸ್ ಆಫ್ ಮಾಡೋಣ. ಆ್ಯಂಡ್ ಇಷ್ಟೇ ಫ್ರೆಂಡ್ಸ್ ಇದು. Thank you for watching my video. Bye bye.